ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ವಡೆ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ. ಫಸ್ಟು ಒಂದು ಬೌಲ್ಗೆ ನಾನು 2 ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ. ನೋಡಿ, ಈ ಥರ ಲೋಟದಲ್ಲಿ ಸಮವಾಗಿ ತೊಗೋಬೇಕು. ಅದಾದಮೇಲೆ ಸ್ವಲ್ಪ ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡಿದ್ದು ಆದಮೇಲೆ ಅದೇ ಬೌಲ್ಗೆ ನೀರು ಹಾಕ್ಬಿಟ್ಟು 1/4 ಕಪ್ ಆಗೋಷ್ಟು ನಾನು ಅಕ್ಕಿನ ತೊಗೊತಿದ್ದೀನಿ. ಅಕ್ಕಿ ಏನಕ್ಕೆ ತೊಗೋಬೇಕು ಅಂತ ಅಂದರೆ ಸ್ವಲ್ಪ ಗರಿ ಗರಿಯಾಗಿ ಬರಬೇಕಲ್ವ, ಸೊ ಅದಕ್ಕೋಸ್ಕರ ನಾನು ಅಕ್ಕಿನ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು 2 ಅವರ್ ನೆನೆಸೋಕ್ಕಿಟ್ಟಿದ್ದೆ. ನೋಡಿ, ನೆಂದಿದೆ ಆಲ್ರೆಡಿ. ಬನ್ನಿ ನೀರೆಲ್ಲನೂ ಸೋಸ್ಕೊಳ್ಳೋಣ. ಇದಾದಮೇಲೆ ನೋಡಿ, ಈ ರೀತಿ ಸೋಸ್ಕೊಂಡಿದ್ದಾದಮೇಲೆ ನಾವು ಮಸಾಲೆಗೆ ಏನೇನು ಬೇಕು ಅಂದರೆ ಶುಂಠಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಸೋಸಿ ಇಟ್ಕೊಂಡಿರೋ ಅಂಥ ಕಾಳು, ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ರುಬ್ಕೊಳ್ಳೋಕೆ ಏನೇನು ಬೇಕು ಅಂದರೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ, ಶುಂಠಿ, ಕರ್ಬೇವಿನ ಸೊಪ್ಪು, ಜೀರಿಗೆ, ಮೆಣಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕೋಬಾರ್ದು, ಹಂಗೆ ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ. ಗ್ರೈಂಡ್ ಆದಮೇಲೆ ನೋಡಿ, ಈ ಥರ ತರಿ ಥರ ಇರಬೇಕು. ಈ ಥರ ರುಬ್ಕೊಂಡಿದ್ದು ಆದಮೇಲೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಒಂದು ಬೌಲ್ಗೆ ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ತರಿ ಥರ ಇರಬೇಕು. ಬನ್ನಿ ಅದೇ ಜಾರಿಗೆ ಕಾಳನ್ನು ಕೂಡ ರುಬ್ಕೊಂಬರೋಣ. ಇದಕ್ಕೂ ಅಷ್ಟೇ ನೀರನ್ನ ಹಾಕೊಳ್ಳೋ ಆಗಿಲ್ಲ, ಹಾಗೆ ರುಬ್ಕೊಂಬಂದಿದ್ದೀನಿ. ನೋಡಿ, ಈ ಥರ ಫುಲ್ಲು ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪನೂ ಕೂಡ ನಾನು ರುಬ್ಕೊಂಬರ್ತಾಯಿದ್ದೀನಿ. ನಾನು ನೀರನ್ನ ಕೂಡ ಆ್ಯಡ್ ಮಾಡ್ತಾಯಿಲ್ಲ ಇದಕ್ಕೂ ಅಷ್ಟೇ. ನೋಡಿ, ಈ ಥರ ತರಿ ಥರ ಇರಬೇಕು. ನಾನು ಫುಲ್ಲು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನನಗಂತೂ ಈ ಥರ ಸಣ್ಣಗೆ ರುಬ್ಕೊಂಡಿದ್ದಾದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಇವಾಗ ಎಲ್ಲನೂ ಪೂರ್ತಿಯಾಗಿ ನುಣ್ಣಗೆ ಕಲಿಸ್ಕೋಬೇಕಾಗುತ್ತೆ. ಇದನ್ನು 1 ತಿಂಗಳು ಏನಾದರೂ ಮಡಿಕೊಂಡು ತಿಂದ್ರೂ ಏನೂ ಆಗಲ್ಲ, ಅಷ್ಟು ಸೂಪರಾಗಿರುತ್ತೆ. ಗರಿ ಗರಿಯಾಗಿ ಫುಲ್ಲು ನಿಪ್ಪಟ್ಟು ಯಾವ ರೀತಿ ಇರುತ್ತೆ ಕರುಮನ್ನಾಗೆ, ಆ ರೀತಿ ಇರುತ್ತೆ ವಡೆನೂ ಅಷ್ಟೇ. ನೋಡಿ, ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆ ನಿಧಾನವಾಗಿ ನಾವೇನು ತೊಟ್ಟಿಟ್ಕೊಂಡಿರ್ತೀವಿ ವಡೆನ, ಅದನ್ನು ನಿಧಾನವಾಗಿ ಎಣ್ಣೆ ಒಳಗಡೆ ಬಿಡಿ. ಈ ಥರ ಬಿಟ್ಟಾದಮೇಲೆ ಲೋ ಫ್ಲೇಮ್ನಲ್ಲಿ ನಾವು ಉರಿ ಕೊಟ್ಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ. ಇಲ್ಲಾಂದರೆ ಏನಾದರೂ ಹೈ ಹಾಕಿ ಏನಾದ್ರೂ ನಾವು ಉರಿ ಕೊಟ್ಕೊಂಡು ಬೇಯಿಸ್ಕೊಂಡ್ರೆ ಎಣ್ಣೆ ಎಲ್ಲ ಸೀದೋಗುತ್ತೆ. ಸೊ ಅದಕ್ಕೋಸ್ಕರ ಈಗ ಎಲ್ಲನೂ ಈ ಥರ ಮಡ್ಚಿ ಹಾಕ್ಕೊಳ್ಳಿ. ಮಡ್ಚಿ ಹಾಕ್ಕೊಂಡಿದ್ದು ಆದಮೇಲೆ ನೋಡಿ, ಈ ಥರ ನಿಧಾನವಾಗಿ ಬೇಯಿಸ್ಕೋಬೇಕಾಗುತ್ತೆ ವಡೆನ. ಸೂಪರಾಗಿರುತ್ತೆ. 1 ತಿಂಗಳು ಮಡಿಕೊಂಡು ತಿಂದ್ರೂ ಏನೂ ಆಗಲ್ಲ, ಅಷ್ಟು ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಈ ಥರ ಬೇಯಿಸ್ಕೋಬೇಕಾಗುತ್ತೆ. ಈ ಥರ ಬೇಯಿಸ್ಕೊಂಡಿದ್ದಾದಮೇಲೆ ಏನು ಜಾಲರಿ ಇರುತ್ತೆ ಆ ಬೋಲೊಳಗೆ ಹಾಕ್ಕೊಳ್ಳಿ. ನೋಡಿ, ಇಷ್ಟು ತೆಳುವಾಗಿ ನಾನು ತೊಟ್ಕೊಂಡಿದ್ದೀನಿ. ನಮ್ಗೆ ಹಿಂಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಅಂತೂ ವಡೆ ಮಾತ್ರ ಸೂಪರಾಗಿ ಮಾಡ್ತಾರೆ. ಅದು ಊರ ಕಡೆ ಎಲ್ಲ ಒಳಗುನಿ ಇರುತ್ತಲ್ಲ, ಅದರಲ್ಲೇ ಆಡಿಸ್ಬಿಟ್ಟು ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಈ ನಿಪ್ಪಿಟ್ಟು ಯಾವ ರೀತಿ ಇರುತ್ತೆ ಆ ರೀತಿಯೇ ಇರುತ್ತೆ. ಏನು ಖಾಲಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮನೆ ಅಂತೂ ವಡೆ ಮಾತ್ರ ಫಸ್ಟು ಖಾಲಿ ಆಗುತ್ತೆ. ಅಷ್ಟು ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿರುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಮತ್ತೆ ತೊಟ್ಕೊಂಡು ಈ ರೀತಿ ಎಣ್ಣೆ ಒಳಗೆ ಹಾಕ್ಕೊತಿದ್ದೀನಿ. ನಾವೆಲ್ಲ ಫಸ್ಟು ಹಬ್ಬದ ಟೈಮಲ್ಲೆಲ್ಲ ಈ ಥರ ವಡೆ ಎಲ್ಲ ಮಾಡ್ತಿದ್ವಿ. ಇವಾಗ ನಾರ್ಮಲ್ ಡೇಸಲ್ಲೂ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು ಮನೇಲಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೊಬೇಕು. ಇದು ಏನಾದರೂ ಆಗಲಿ 15 ದಿನನಾದ್ರೂ ಇದ್ದೇ ಇರುತ್ತೆ. ನೋಡಿ, ಈ ರೀತಿ ಇರುತ್ತೆ. ಎಷ್ಟು ಗರಿ ಗರಿಯಾಗಿ ಬಂದಿದೆ ನೋಡಿ ವಡೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.